ನಾನು ನಮ್ಮ ಯಜಮಾನ್ರು ಗಾಡಿಲಿ ಹೋಗ್ಬೇಕು ಅಂತಿದ್ವಿ, ನೋಡಿ ಕಾರಲ್ಲಿ ಹೋಗ್ತಾ ಇದೀವಿ. ಚಪಾಳಿ ಬರ್ಲಿ ದಯವಿಟ್ಟು ಗಾಯ್ಸ್. ಮ್ಯಾಂಗೋಸ್ ತಗೋತಿದ್ದಾರೆ ಮತ್ತೆ ಬೇಡ ಅಂತ 1 ಇಯರ್ ಆಯ್ತು. 1 ಇಯರ್ ಆದ್ಮೇಲೆ ವೇಟ್ ಮಾಡ್ತಿರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ನ್ಯೂ ಕುಕಿಂಗ್ ಬ್ಲಾಗ್ ಅಲ್ಲ, ಇವತ್ತು ಬ್ಲಾಗ್ ಅಷ್ಟೇ. ಏನಂದ್ರೆ ಇವತ್ತು ಕುಕಿಂಗ್ ಮಾಡ್ತಿಲ್ಲ. ಇವತ್ತು ನಾನು ಶನಿವಾರ ರಜಾ ಅಂತೆ, ಮತ್ತೆ ನಾನು ನಮ್ಮ ಹಸ್ಬೆಂಡ್ ಎಲ್ಲ ಸೇರಿ ಒಂದು ಮ್ಯಾಂಗೋ ಮೇಳಾಗ ಹೋಗ್ತಾ ಇದೀವಿ. ಅದು ಆಕ್ಚುಲಿ ಶುರು ಆಗೋದು ನಾಳೆಯಿಂದ. ನಮಗೆ ಇವತ್ತೇ ಇನ್ವೈಟ್ ಮಾಡಿದ್ದಾರೆ. ಎಲ್ಲಿ ಅಂತ ನೋಡಿ. ಸೊ ಇವತ್ತು ಫುಲ್ ಮ್ಯಾಂಗೋ ಮೇಳ, ಯಾವ ತರ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇಂದ ಪ್ರಿಪೇರ್ ಮಾಡಿರೋ ಫುಡ್ನೆಲ್ಲ ಟೇಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಸೊ ನೀವು ಯಾವಾಗದು ಯಾವ್ದಾದ್ರು ವರ್ಷ ನಡೆಯುತ್ತೆ ಅದು. ಆಕ್ಚುಲಿ ಎವ್ರಿ ಸಮ್ಮರ್ ಅಲ್ಲಿ ನಡೆಯುತ್ತೆ. ಸೊ ನೀವ್ ಯಾವಾಗಾದ್ರೂ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಗೈಸ್ ನೋಡಿ ಹೆಂಗಿದೆ ನೋಡಿ, ಸುಮ್ನೆ ಕೂತವ್ರೆ ಗಾಳಿ ಅಂತ ನೋಡ್ತಾ ಇದ್ದೀವಿ. ಫುಡ್ನೆಲ್ಲ ಇದು ಮಾಡ್ಕೋತಾ ಇದೀವಿ, ಸುಮ್ನೆ ಸೈಲೆಂಟ್ ಆಗಿ ರೀಚ್ ಆಗಿದೀವಿ. ಆಲ್ಮೋಸ್ಟ್ 1 ಅವರ್ 40 ಮಿನಿಟ್ಸ್ ಆಗಿದೆ. ಅದು ಲಾಂಗ್ ಜರ್ನಿ ಅನ್ಸ್ಬಿಡ್ತು ನನಗೆ, ತುಂಬಾ ಲಾಂಗ್ ಜರ್ನಿ. ಸೊ ನೋಡಿ, ನಾವು ಬಂದಿರೋದು ಮ್ಯಾಂಗೋ ಉತ್ಸವ್ಗೆ. ನಮ್ಮ ಮತ್ತೆ ನೋಡಿ ಸೇಮ್ ಮ್ಯಾಂಗೋ ಸೀರೆ ಉಡ್ಕೊಂಡು ಬಂದ್ಬಿಟ್ಟವ್ರು, ಸೇಮ್ ಮ್ಯಾಂಗೋ ಕಲರ್. ಮ್ಯಾಂಗೋ ಮೇಲಾಗ ಹೋಗೋಣ ಅಂದ ತಕ್ಷಣ ಮ್ಯಾಂಗೋ ಕಲರ್ ಸೀರೆ ಉಟ್ಕೊಂಡು ಬಂದ್ಬಿಟ್ಟವ್ರೆ. ಕರ್ನಾಟಕ ಫ್ಲಾಗ್. ಫಾರ್ ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಬರ್ತಿರೋದು, ಕ್ರೌಡ್ ಇಲ್ಲ ಅನ್ಬಿಟ್ಟು. ಹೌದು, ಹೋದ್ಸಲ ಕಾಲು ಬಿದ್ದು ಗೆಂಜಿದ್ವಿ ಬಾ ಅಂತ ಬಂದಿಲ್ಲ. ಅದು ಯಾವ್ದಕ್ಕೆ ಅವರೇ ಮೇಳ ಇಲ್ಲೇ ಇರೋದು ಮ್ಯಾಂಗೋ ಉತ್ಸವ ನಿಯರ್ ನ್ಯಾಷನಲ್ ಕಾಲೇಜ್ ನಿಯರ್ ಬೈ. ನೀವೇನಾದ್ರೂ ಇದ್ರೆ ವಿಸಿಟ್, ನಿಯರ್ ಬೈ ನ್ಯಾಷನಲ್ ಕಾಲೇಜ್ ಇರೋರು ಬನ್ನಿ, ಎಲ್ಲರೂ ದೂರ ಇರೋರು ಬನ್ನಿ, ವಿಸಿಟ್ ಮಾಡಿ. ಸಖತ್ತಾಗಿರುತ್ತೆ. ಇವಾಗ ಇನ್ನು ಆಕ್ಚುಲಿ ಜಾಸ್ತಿ ಸ್ಟಾಲ್ಸ್ ಎಲ್ಲ ಇಲ್ಲ. ಇವತ್ತೇ ಫಸ್ಟ್ ಡೇ ನಾವು ಹೋಗಿರೋದು. ನಾಳೆಯಿಂದ ಕಂಪ್ಲೀಟ್ ಆಗಿ ಶುರು. ಜನ ಸ್ಟಾಲ್ಸ್ ಎಲ್ಲ ಇವತ್ತಿಂಗ್ ನೋಡ್ಕೊಳ್ಳಿ ಗೈಸ್, ನನ್ನ ಬ್ಲಾಗ್ ಅಲ್ಲಿ ಇಷ್ಟೇ ಜನ ಇರ್ತಾರೆ. ನಾಳೆ ನೀವ್ ಬಂದ್ರೆ ಹಿಂಗೆಲ್ಲ ಇರಕ್ ಚಾನ್ಸೇ ಇಲ್ಲ. ಪ್ರಶಾಂತ್ ಹೆಂಗ್ ಅನ್ಸ್ತಿದೆ? ಕ್ರೌಡ್ ಇಲ್ಲೇ ಬಂದಿದ್ಯಲ್ಲ. ಕ್ರೌಡ್ ಇಲ್ಲ ಅಂತ ಬಂದಿರೋದು ಗೈಸ್. ಕ್ರೌಡ್ ಇದ್ದಿದ್ರೆ ದೇವರಾಣೆಗೂ ಬರ್ತಿರ್ಲಿಲ್ಲ ಅವರು. ನಮ್ಮ ಅತ್ತೆನೂ ಅಲ್ಲೇ ಕುತ್ಕೊಂಡ್ಬಿಡ್ತಿದ್ರು, ಪ್ರಶಾಂತ್. ಸೊ ಬನ್ನಿ ಗೈಸ್, ಹೋಗೋಣ. ಹೆಂಗಿದೆ, ಏನೇನೆಲ್ಲ ಟೇಸ್ಟ್ ಮಾಡ್ತೀವಿ ಇವತ್ತು ಅಂತ ನೋಡೋಣ. ಇದೇ ತರ ಟೇಸ್ಟ್ ಮಾಡಿ ನಾವು ಒಂದ್ಸತಿ ಮನೇಲಿ ಟ್ರೈ ಮಾಡ್ಬೇಕಮ್ಮ. ಮಾವಿನ ಹಣ್ಣು ತಗೊಂಡ್ ಟ್ರೈ ಮಾಡ್ಬೇಕು. ಮತ್ತೆ ಎಲ್ಲ ಅಬ್ಸರ್ವ್ ಮಾಡ್ತವ್ರೆ. ಹೆಂಗಿತ್ತಮ್ಮ ಒಂದ್ 2 ವರ್ಷದಿಂದ ಹೆಂಗ್ ಬಂದಿದ್ರಿ, ಈ ಸತಿ ಹೆಂಗಿದೆ? ಚಪಾಳಿ ಬರ್ಲಿ ದಯವಿಟ್ಟು ಜೋರಾಗಿ ಎಲ್ರು ಕೈಯಲ್ಲಿ ಫೋನ್ಸ್ ಇದೆ. ಇವಾಗ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ನೋಡ್ತಾ ಇದ್ದೀವಿ. ಹುಷಾರ್. ಇವಾಗ ಫಸ್ಟ್ ನಾನು ಟೇಸ್ಟ್ ಮಾಡ್ತಿರೋದು ಮ್ಯಾಂಗೋ ಬಜ್ಜಿ. ಫಸ್ಟ್ ಮ್ಯಾಂಗೋ ಬಜ್ಜಿ ಕೌಂಟರ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ಗೈಸ್ ಆಲ್ಮೋಸ್ಟ್ 1 ಇಯರ್ ಆಯ್ತು. 1 ಇಯರ್ ಆದ್ಮೇಲೆ ವೇಟ್ ಮಾಡ್ತಿರೋದು ನೋಡಿ. ವಾಗರ್ಸ್ ಫೋನ್ ನೋಡ್ಕೊಳ್ಳಿ. ನಮ್ಮ ಅತ್ತೆ ಕೊಡೋಣ, ಟೇಸ್ಟ್ ಮಾಡ್ಲಿ ಎಲ್ಲಾರು. ಅವರಿಬ್ರೆ ಟೇಸ್ಟ್ ಮಾಡೋದು ಇವತ್ತು. ಫಸ್ಟ್ ಇದೆ ಪ್ರಶಾಂತ ಟೇಸ್ಟ್ ಮಾಡಿದ್ದು ಫಸ್ಟ್ ಫುಡ್. ಇದು ಮ್ಯಾಂಗೋ ಬಜ್ಜಿ. ಮ್ಯಾಂಗೋ ನಿಪ್ಪಟ್ಟಿದೆ ಅಂತ ಗೈಸ್. ಮ್ಯಾಂಗೋ ಸ್ಯಾಂಡ್ವಿಚ್ ಇದೆ, ಅದೆಲ್ಲ ತಗೊಂಡ್ ಬರ್ತೀನಿ. ಮ್ಯಾಂಗೋ ಕುನಾಫಾ ಅಂತ ಅವ್ರಿಗೆ. ಅಮ್ಮ ನಿಮ್ಗೆ ಯಾವ್ದು ಬೇಕು ಇದ್ರಲ್ಲಿ? ಒಡ್ನಲ್ಲಿ ಮ್ಯಾಂಗೋದ್ ಎಂತಂದ್ರು ತಿಂತಾರೆ. ಹೌದಾ? ನೋಡಿ ಗೈಸ್, ನಮ್ಮ ಮತ್ತೆ ಟೇಸ್ಟ್ ಮಾಡ್ತಾವ್ರಿ ಇವಾಗ. ಟೇಸ್ಟ್ ಮಾಡಿ ಅಮ್ಮ, ಹೆಂಗಿದೆ? ಚೆನ್ನಾಗಿದ್ಯಾ ಮ್ಯಾಂಗೋ? ನಾವು ಟ್ರೈ ಮಾಡ್ಬೋದಾ ಈ ತರ? ಸೂಪರ್. ನಾವು ಒಂದ್ಸತಿ ಟ್ರೈ ಮಾಡ್ಬೇಕು ಗೈಸ್ ಮ್ಯಾಂಗೋ ಬಜ್ಜಿ. ಅದು ಹಣ್ಣೆಲ್ಲ ಕಾಯೆಲ್ಲ ಮಾಡಿರೋದು? ಕಾಯಾ? ಹುಳಿ ಇದೆಯಾ? ನನ್ನ ಹಸ್ಬೆಂಡ್ಗೆ ಫಸ್ಟ್ ಸ್ವೀಟ್ ಇಷ್ಟ, ಅವ್ರಿಗೆ ಸ್ವೀಟೇ ತಗೊಳ್ಳೋಣ. ಸ್ವೀಟ್ ಯಾಕೆ ಚೆನ್ನಾಗಿದೆ? ಚಿಕ್ಕ ಮಗು ನಮ್ಮ ಮತ್ತೆ ಫ್ಯಾನ್ ಅಂತೆ. ಒಂಚೂರು ಮಾತಾಡಿಲ್ಲ. ಖಾರ ಏನಾದ್ರು ತಿಂತೀರಾ?
ಇನ್ನು ಏನ್ ತಿನ್ನೋದಂತ ಯೋಚನೆ ಮಾಡ್ತಾ ಇದೀವಿ. ಸ್ಯಾಂಡ್ವಿಚ್ ತಿನ್ನೋಣ ಬಾ ಪ್ರಶಾಂತ್. ಅದೇನೋ ಇನ್ನೊಂದು ನಿಪ್ಪಟ್ ಮಸಾಲ ಇದೆ, ಚುರ್ಮುರಿ ನಿಪ್ಪಟ್ ಮಸಾಲ ಏನೋ ಇದೆ guys. ಅಲ್ಲಿ ಹೋಗೋಣ ಬನ್ನಿ. ಟಿಕ್ಕಿ ಬೇಕಾ? ಟಿಕ್ಕಿನೇ ಬೇಕು. ಎರಡು ತಿಂತೀಯ ತಾನೆ ವಯಸ್ಸು ಎಲ್ಲ ತಗೋ. ನಾನೊಂದು ತಿಂತೀರಾ ಅದಕ್ಕೆ. ಟಿಕ್ಕಿ ಮಸಾಲ ರೆಡಿ ಆಗ್ತಿದೆ, ಎಸ್ಪೆಷಲಿ ಫಾರ್ ಪ್ರಶಾಂತ್. ಸ್ಪೈಸಿ ಬೇಕಾ? ಮೀಡಿಯಂ ಮೀಡಿಯಂ, ಜಾಸ್ತಿ ಬೇಡ ಗೈಸ್. ವಯಸ್ಸು ಪಕ್ಕದಲ್ಲಿ ದೋಸೆ. ಪ್ರಶಾಂತ್ ತಿಂತಾರೆ ಇವಾಗ, ಟೇಸ್ಟ್ ಮಾಡ್ಸೋಣ. ಅಯ್ಯೋ 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 ಅಯ್ಯೋ. ಅಮ್ಮ ತಿನ್ನಿ. ಏನಿದೆ ಹೇಳು? ಟಿಕ್ಕಿ ಪುರಿ. ನಿಪ್ಪಟ್ ಬೇಕಾ? ನಿಪ್ಪಟ್ಟು ಇನ್ನು ತಿಂದೇ ಇಲ್ಲ ಇದನ್ನ. ಸುಮ್ಮನೆ ಮೇಲ್ಮೇಲೆ ಟೇಸ್ಟ್ ಮಾಡ್ತಾ ಇದೀನಿ. ಸ್ಯಾಂಡ್ವಿಚ್ ತಗೊಂಡ್ ಬರೋಣ. ಅಮ್ಮಂಗೆ ಸ್ಯಾಂಡ್ವಿಚ್ ಬೇಕಂತೆ. ಬನ್ನಿ. ಮ್ಯಾಂಗೋ ತರಾನೇ ಕಾಣಿಸ್ತವ್ರೆ ಇವ್ರಿಗೆ. ಸಾಕೈತಂದೆ ತಿಂದಿರೋದು ಎರಡು. ದೋಸೆ ಬೇಕಮ್ಮ? ಮ್ಯಾಂಗೋ ದೋಸೆ ಇದೆ, ಮ್ಯಾಂಗೋ ಸ್ಯಾಂಡ್ವಿಚ್ ಇದೆ. ಅವ್ರಂತ ಅವಾಗಿನ ಕುನಾಫಾ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಕುನಾಫಾ ಒಂದು ಟ್ರೈ ಮಾಡಿ, ಬೇರೆದು ಏನೇನಿದೆ ಎಲ್ಲ ಟ್ರೈ ಮಾಡುವ. ಮ್ಯಾಂಗೋ ಸ್ಯಾಂಡ್ವಿಚ್ ಟ್ರೈ ಮಾಡುವ. ಹುಳಿ. ನಮ್ಮ ಹಸ್ಬೆಂಡು ಏನಲ್ವಾ ಇದು ಅಂತ ಮ್ಯಾಂಗೋ ಬಂದ್ಬಿಟ್ಟು ಮ್ಯಾಂಗೋ ಅಲ್ವಾ ತಾನೇ ತಿನ್ನೋದು ನೀನು. ಸ್ವಲ್ಪ ಚೆನ್ನಾಗಿದೆ ಎಲ್ಲ. ನಾನು ತಿಂತಾ ಇದ್ದೀನಿ. ಮೈಸೂರು ಪಾಕು, ಆಮೇಲೆ ಅವಾಗಲೇ ಜಾಮೂನ್ ತಿಂದ್ರು. ಚೂರು ಇನ್ನೊಂದು ಸ್ವೀಟ್ ಏನೋ ತಿಂತಾರ. ಸ್ವೀಟ್ ಏನು ತಿಂದಿಲ್ಲ. ಇಷ್ಟೇನಾ? ಎಣ್ಣೆ ಮ್ಯಾಂಗೋ ಚಿಪ್ಸ್ ತಿಂತಾ ಇದ್ದೀನಿ. ಸಗದಾಗಿದೆ ಫ್ರೈಡು. ಸ್ವಲ್ಪ ತಿಂತಾ ಇದ್ದೀನಿ. ಸಗದಾಗಿದೆ ಹುಳಿ. ಟ್ರೈ ಮಾಡಬೇಕು ಅಮ್ಮ, ಇದನ್ನು ಟ್ರೈ ಮಾಡ್ಬೇಕು. ಚೆನ್ನಾಗಿದೆ ಒಂಥರ. ನಾರ್ಮಲ್ ಮ್ಯಾಂಗೋದಲ್ಲಿ ಫ್ರೈ ಮಾಡಿರೋದು ಗೈಸ್. ಟ್ರೈ ಮಾಡ್ಬೋದು ಇದು. ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ಇಷ್ಟಪಟ್ಟಿರೋ ಮ್ಯಾಂಗೋ ಕುನಾಫಾ ಟ್ರೈ ಮಾಡಕ್ ಹೋಗ್ತಾ ಇದೀವಿ. ವಿಡಿಯೋ ಇಲ್ವೋ ಗೊತ್ತಿಲ್ಲ, ಹಿಂಗಿರುತ್ತೆ. ನಾಳೆ ನೋಡ್ಬೇಕು. ಎಷ್ಟೊತ್ತಾಗುತ್ತೆ? ಓಕೆ ಗೈಸ್, ಇನ್ನು 20 ಮಿನಿಟ್ಸ್ ಅಂತೆ. ಅಲ್ಲಿ ಗಂಟ ವೇಟ್. ಲಾಸ್ಟ್ ಇದೆ, ತಿನ್ಬಿಟ್ಟು ಹೋಗೋದು. ಗೈಸ್ ಮೊನ್ನೆ ನಾವು ಮಾಡಿದ್ರಲ್ಲ, ಮನೇಲಿ ಮಾಡಿದ್ವಲ್ಲ ಅದೇ ಗೈಸ್. ಮ್ಯಾಂಗೋಸ್. ಇದು ಯಾವ ಮ್ಯಾಂಗೋ? ಯಾವ್ದಿದು? ವೆರೈಟೀಸ್ ಆಫ್ ಮ್ಯಾಂಗೋಸ್ ಇಲ್ಲಿ. ನಡೀತಾ ಇದೆ ಮ್ಯೂಸಿಕ್ ಕೇಳೋಣ ಬನ್ನಿ. ಲೈವ್ ಮ್ಯೂಸಿಕ್ ನಡೀತೈತೆ ನೋಡಿ ಗೈಸ್. ಎಷ್ಟಾಗದ ನೋಡಿ. ಏನು? ಯಾರ್ ಪ್ರಶಾಂತ್? ಓಂ ಶಾಂತಿ. ಇಲ್ಲೆಲ್ಲ ಓಪನ್ ಇದೆ ಸ್ಪೇಸು. ಅವಲಕ್ಕಿ ಬಿರಿಯಾನಿ ಅಂತ ನೋಡಪ್ಪ. ಅವಲಕ್ಕಿ ಬಿರಿಯಾನಿ ಅಂತ ಟ್ರೈ ಮಾಡೋಣ ಬಾ. ಲಸ್ಸಿ ಇದೆ, ಲಸ್ಸಿ ಒಂದು ಕುಡಿಯೋಣ, ಅದನ್ನ ಟೇಸ್ಟ್ ಮಾಡೋಣ ಬನ್ನಿ. ಲಸ್ಸಿ ತಗೊಂಡಿದೀವಿ, ಟೇಸ್ಟ್ ಹೆಂಗಿದೆ ಅಂತ ಟ್ರೈ ಮಾಡೋಣ ಗಾಯ್ಸ್. ಎಲ್ಲದಕ್ಕಿಂತ ನಂಗೆ ಲಸ್ಸಿ ಇಷ್ಟ ಗೈಸ್. ನೀವು ಬಂದ್ರೆ ಲಸ್ಸಿ ಫಸ್ಟ್ ಟ್ರೈ ಮಾಡಿ. ಗೈಸ್ ಹೆಂಗಿದೆ ಪ್ರಶಾಂತ? ಇದೆಯಾ? ಅಮೃತ ಅಲ್ಲ, ಸಕ್ಕತ್ ಟೇಸ್ಟ್ ಇದೆ. ಟೇಸ್ಟಿ ಆಗಿದೆ. ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಗೈಸ್. ಚೆನ್ನಾಗಿತ್ತು ಅಲ್ವಾ? ಸಕಲಾಗಿದೆ. ಮ್ಯಾಂಗೋ ಅವಲಕ್ಕಿ ಅನ್ಸುತ್ತೆ. ಮ್ಯಾಂಗೋ ಅವಲಕ್ಕಿ ಬಿರಿಯಾನಿ ಅಂತ ಗೈಸ್. ಮ್ಯಾಂಗೋದು. ಮ್ಯಾಂಗೋದೇ ಇದು. ಚೆನ್ನಾಗಿದೆ, ಟೇಸ್ಟ್ ಮಾಡೋಣ. ಸಕಲಾಗಿದೆ ಗೈಸ್. ಸಕತ್ ಟೇಸ್ಟಿ ಆಗಿದೆ ಟೇಸ್ಟ್. ಇದು ತಿನ್ಬಿಟ್ಟು ಏನೇನ್ ಹಾಕಿದ್ದಾರೆ ಅಂತ ಫೀಲ್ ಗೊತ್ತಾಗುತ್ತೆ. ಏನು ಅನ್ಸ್ತಿಲ್ಲ, ಏನೋ ಗೊತ್ತಾ, ಬಟ್ ಟೇಸ್ಟ್ ಚೆನ್ನಾಗಿದೆ ತಾನೆ. ಮ್ಯಾಂಗೋ ಕುನಾಫಾ ಅವಾಗಿಂದ ತುಂಬಾ ಹೊತ್ತಿಂದ ಕಾಯ್ತಿರೋದು ನಮ್ಮ ಯಜಮಾನ್ರು. ಕೊನೆಗೂ ರೆಡಿ ಆಗ್ತಿದೆ ಇಲ್ಲಿ. ಮೂರು ತಂದ್ಬಿಟ್ಟಿದೀನಿ, ಎಲ್ಲ ಸ್ವೀಟ್ಸ್.
ಎಲ್ಲ ಡೆಸರ್ಟ್ಸ್. ಈ ಡೋನಟ್, ಆಮೇಲೆ ಚೀಸ್ ಕೇಕು, ಆಮೇಲೆ ಸಕ್ಕತ್ ಟೇಸ್ಟ್ ಆಗಿದೆ ಗೈಸ್. ಇದು ಮಾತ್ರ ಕ್ರೇಜಿ. ಚೀಸ್ ಕೇಕ್ ಅಂತೂ ಅಮೇಜಿಂಗ್. ಇದನ್ನ ತಿಂತಾ ಇದೀನಿ. ಇದು ಫುಲ್ ಕ್ರೀಮ್ ಹೆಂಗಿದೆ ಗೊತ್ತಾ? ಗೈಸ್ ನನಗೆ ನಿನ್ಗೆ ಈ ಮೂರಲ್ಲಿ ಏನ್ ಇಷ್ಟ ಆಯ್ತು ಪ್ರಶಾಂತ್? ತುಂಬಾ ಇಷ್ಟ ಆಯ್ತಲ್ಲ, ಸಕ್ಕದಾಗಿದೆ ಗೈಸ್. ಯು ಹ್ಯಾವ್ ಟು ಟ್ರೈ. ನೀವು ಇಲ್ಲಿ ಬಂದ್ರೆ ಎಲ್ಲಾ ಡೆಸರ್ಟ್ಸ್ ಟ್ರೈ ಮಾಡಿ. ಅದು ಸಕ್ಕದಾಗಿದೆ. ಲಾಸ್ಟ್ ಕೌಂಟರ್ ಅದೆಲ್ಲ ಇದೆ, ಲಾಸ್ಟ್ ಕೌಂಟರ್. ಅಷ್ಟು ಸಕ್ಕದಾಗಿದೆ. ನಮ್ಗಂತೂ ತುಂಬಾ ಇಷ್ಟ ಆಗೋಯ್ತು ಈ ಊರಲ್ಲಿ. ನನಗೆ ಆ ಡೋನಟ್ ಸಕ್ಕತ್ ಇಷ್ಟ ಆಯ್ತು. ಚೀಸ್ ಕೇಕು ಚೆನ್ನಾಗಿದೆ. ಇದನ್ನ ಟ್ರೈ ಮಾಡ್ಬೇಕು. ಇದೆಲ್ಲ ಐತೆ, ಅದನ್ನ ತಿನ್ಸು. ಅದು ಮ್ಯಾಂಗೋ ಬಬಲ್ ತರ ಕೊಟ್ಟಿದ್ದಾರೆ. ಸಕ್ಕದಾಗಿದೆ. ಆದ್ರೆ ಸಕ್ಕದಾಗಿದೆ. ಕುನಾಫಾ ಟ್ರೈ ಮಾಡ್ತಾ ಇದೀವಿ ಇವಾಗ. ಮ್ಯಾಂಗೋ ಕುನಾಫಾ ಬಿಕಾಸ್ ಆಫ್ ಪ್ರಶಾಂತ್. ಕುನಾಫಾ ಮ್ಯಾಂಗೋ ಹೆಂಗಿದೆ ಅಂದ್ರೆ ಫುಲ್ ಮ್ಯಾಂಗೋ ಫ್ಲೇವರ್ ಮೇಲೆ. ಕುನಾಫಾ ನಾರ್ಮಲ್ ಹೆಂಗಿದೆಯೋ ಅದ್ರ ಮೇಲೆ ಮ್ಯಾಂಗೋ ಫ್ಲೇವರ್ ಸಕ್ಕದಾಗಿದೆ. ಮ್ಯಾಂಗೋ ಟೇಸ್ಟು ಇದೆ, ಕುನಾಫಾ ಟೇಸ್ಟು ಬರ್ತಿದೆ. ಅಮ್ಮಂಗೆ ತಿನ್ಸೋಣ ಅಂದ್ರೆ ಅಮ್ಮ ತಿನ್ನಲ್ಲ. ಇರಿ ಅಮ್ಮಂಗೆ ಟ್ರೈ ಮಾಡೋಣ. ಅಮ್ಮ ಅವ್ರಿಗೆ ಡೆಸರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಇಲ್ಲ, ಅದಕ್ಕೆ ಅವರು ಜಾಸ್ತಿ ತಿಂತಿಲ್ಲ. ಪ್ರಶಾಂತ್ಗೋಸ್ಕರ ತಿನ್ಸೋಣ. ಪ್ರಶಾಂತ್ ಟ್ರೈ ಮಾಡಿ. ಮ್ಯಾಂಗೋ ಆಮೇಲೆ ಕೆಳಗಡೆ ಇದು ಕುನಾಫಾ ಚೆನ್ನಾಗಿರುತ್ತಮ್ಮ, ಏನಿಲ್ಲ. ನಿಮ್ ಮ್ಯಾಂಗೋ ಟೇಸ್ಟ್ ಇದೆ, ತಿನ್ನಿ. ಹೆಂಗಿದೆ ಪ್ರಶಾಂತ? ಅಲ್ಲ ಬರೀ ಮ್ಯಾಂಗೋ ತಿನ್ಸು ಅಮ್ಮಂಗೆ ಮೇಲೆ. ಏನಾಗಲ್ಲ, ತಿನ್ನಿ. ಫೈನಲಿ ಅಮ್ಮ ತಿಂತವ್ರೆ. ಮ್ಯಾಂಗೋ ಟೇಸ್ಟ್ ಚೆನ್ನಾಗಿಲ್ಲ. ಮ್ಯಾಂಗೋ ಅದು ಏನು ಮಾಡಿಲ್ಲ ನೋಡಿ, ತಿಂತವ್ರೆ. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆಯಲ್ಲ ಪ್ರಶಾಂತ? ಏನಂತಾರೆ, ಡೋನಟ್ ಮತ್ತೆ ಚೀಸ್ ಕೇಕ್ಸ್ ತುಂಬಾ ಇಷ್ಟ ಆಯ್ತು ನನಗೆ. ಸೊ ಅದಕ್ಕೆ ಇನ್ನೊಂದ್ಸತಿ ಬಂದು ತಗೋತಾ ಇದ್ದೀನಿ. ಕ್ಯೂ ನೋಡಿ ಗೈಸ್, ಅವಾಗ್ಲಿ ಯಾರು ಇರ್ಲಿಲ್ಲ, ಇವಾಗ ಎಷ್ಟು ಜನ ಅವ್ರೆ. ಗೈಸ್ ಮ್ಯಾಂಗೋಸ್ ತಗೋತಿದ್ದಾರೆ. ಮತ್ತೆ ಬೇಡ ಅಂತ ಹೇಳ್ದೆ, ಆದ್ರೂ ಪಮ್ಮುಗಂತ ತಗೋತಿದ್ದಾರೆ. ಪಮ್ಮುಗೋಸ್ಕರ ಅಂತೆ. ಒಂದು ಟೇಸ್ಟ್ ಮಾಡಲ್ವಂತೆ, ತಿನ್ನಲ್ವಂತೆ. ಡನ್ ವಿತ್ ಮ್ಯಾಂಗೋ ಮೀಲ. ಇವಾಗೆಲ್ಲ ಮುಗಿಸ್ಕೊಂಡು ಇಷ್ಟು ಗೈಸ್ ಮ್ಯಾಂಗೋ ತೊಗೊಂಡಿರೋದು. ಜಾಸ್ತಿ ಮ್ಯಾಂಗೋಸ್ ತೊಗೊಂಡಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಜಾಸ್ತಿ ತಿಂದರೆ ನಾವು ಫುಲ್ಲು ಸೀಸನು ಅಂತ ತಿಂದ್ಬಿಡ್ತೀವಿ. ಆಮೇಲೆ 1-2 ತಿಂಗಳು ಹಾಸ್ಪಿಟ್ಲ್ ಇಡಬೇಕಷ್ಟೇ ಅಲ್ವಾ ಪ್ರಶಾಂತ? ಆ್ಯಕ್ಚುಲಿ ಏನಕ್ಕೆ ಈ ರೀಸನ್ ಅಂದರೆ ನಮ್ಮ ಅತ್ತೆಗೆ ಬಂದಿದೆ ಶುಗರು ಮ್ಯಾಂಗೋ ಇಂದ. ಅದಕ್ಕೆ ಅದೊಂದೇ ಕಾರಣಕ್ಕೆ ಗೈಸ್, ಇಲ್ಲಾಂದ್ರೆ ನಾವು ತಿನ್ನೋದಂತಲ್ಲ. ಬಂದಿದೆ. ಅವರು ಒಂದು ಡಾಕ್ಟರ್ ಬೇರೆ ಹೇಳ್ಬಿಟ್ಟಾರೆ ಇವಾಗ ಸೀಸನ್ ಅಂತ ತಿನ್ಕೂಡ್ದು ಅಂತ. ಆಕ್ಚುಲಿ ನನ್ನ ಮದುವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಂಗೋ ಸೀಸನ್ ಟೈಮಲ್ಲಿ ತಿಂತವ್ರೆ. ಆಮೇಲೆ ನೋಡ್ರೆ ಶುಗರ್ ಬಂದಿದ್ದು. ಅದರಿಂದ ಮ್ಯಾಂಗೋ ಅಂದ್ರೆ ಭಯ ಅಷ್ಟೇ, ನೀನೇನಿಲ್ಲ. ನೀವ್ ತಿನ್ನಿ ಗೈಸ್, ನೀವ್ ತಿನ್ನಿ. ಹಂಗನ್ಬಿಟ್ಟು ನಾವ್ ತಿಂತಿಲ್ಲ ಅಂದ್ಬಿಟ್ಟು ನಾವ್ ತಿನ್ನಲ್ಲ ಅಂತ. ಇವಾಗ ಫುಲ್ ಕಂಟ್ರೋಲ್ ಮಾಡ್ತೀವಿ. ನಡ್ದಿ ಇವತ್ತು ಹಿಂಗ ಅನ್ಸಿದೆ. ಮ್ಯಾಂಗೋ ನಿಪ್ಪಟ್ಟೆಲ್ಲ ಇದೆ ನೋಡಿ ಗೈಸ್. ಇಲ್ಲಿ ಮ್ಯಾಂಗೋ ಚಿಪ್ಸ್ ಗೈಸ್. ಎಷ್ಟೊತ್ತವರೆಗೂ ನಾವು ಕ್ಯಾಬ್ ಬುಕ್ ಮಾಡ್ತಾ ಇದೀವಿ ಅಂದ್ರೆ 45 ಮಿನಿಟ್ಸ್ ಆಚೆ ನಿಂತಿದೀವಿ. ಒಂದು ಕ್ಯಾಬ್ ಬುಕ್ ಆಗ್ತಿಲ್ಲ. ಕ್ಯಾನ್ಸಲ್ ಮಾಡ್ತೀವಿ. ಅಪ್ಪ ದೇವ, ಇದು ದೇವಸ್ಥಾನ ನಮ್ಮ ಮಠನಾ? ಓಕೆ. ನಾನೇನೋ ಚೌಟ್ರಿ ಅನ್ಕೋಬಿಟ್ಟೆ. ಓಕೆ ಚೌಟ್ರಿ ತರಾನೇ ಮಠ ಅಂತ. ಹೆಂಗ ಆಗ್ತೈತೆ ಅಂದ್ರೆ ಕಾಲು ಅಷ್ಟು ನೋವ್ತಿದೆ. ಅಷ್ಟೊತ್ತವರೆಗೂ ನಿಂತಿದೀವಿ. ಒಂದು ಕ್ಯಾಬ್ ಬರ್ತಿಲ್ಲ ಗೈಸ್. ಆಲ್ಮೋಸ್ಟ್ 45 ಮಿನಿಟ್ಸ್ ಇಂದ ಬುಕ್ ಮಾಡ್ತಾವ ಪಾಪ ನಮ್ಮ ಹಸ್ಬೆಂಡ್. ಮ್ಯಾಂಗೋ ಮೇಲೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದೆ. ಇಲ್ಲಿ ನಮ್ಮ ಮಮ್ಮಿ ನೋಡಿ ರೂಮಿಗೆ ಬಂದು ಏನೇನೆಲ್ಲ ಈ ಬ್ಯಾಗು ಬೇಕಮ್ಮ, ಎಲ್ಲ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾವ ನಮ್ಮಮ್ಮ. ನಾನು ಹೋಗ್ಲೇ ಇಲ್ಲಪ್ಪ, ಇಲ್ಲೇ ನಿಂತಿದ್ದೀನಿ ನಾನು. ಎಲ್ಲಿ ಗೈಸ್ ನೋಡಿ ಗೈಸ್, ಏನು ಸುಳ್ಳು ಹೇಳ್ತಾ, ಇಲ್ಲೇ ಬಂದು ಸ್ಯಾರಿ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ಆಕ್ಟಿಂಗ್ಗೆ ನಮ್ಗೆಲ್ಲ ಆಕ್ಟಿಂಗ್ ಎಲ್ಲಿಂದ ಬಂದಿದ್ದು ಅಂದ್ರೆ ನಮ್ಮ ಅಮ್ಮನಿಂದ ಅನ್ಸುತ್ತೆ. ಏನು ಪಿಂಕ್ ನೀವು ಹಾಕಿದ್ರಾ? ನೋಡಿ ಗೈಸ್, ನಮ್ಮ ಬ್ಲಾಗ್ ನೋಡಲ್ವಾ ನೀವು? ಗೊತ್ತು ಮಾಡಿದ್ರಾ? ಪಿಂಕ್ ನೋಡಿದೆ ನಾನು. ಮೈಂಡ್ ಪಿಂಕ್ ಮಾಡಿದ್ದು ನೋಡಿದೆ.
ಅದು ನಾವು ತಂದಲ್ಲ ರೆಸಾರ್ಟ್ ಇದ್ದ ಆಕ್ಟಿಂಗ್ ಸಗದಾಗಿ ಮಾಡ್ತಾರೆ. ಅದ ಅದು ರೆಸಾರ್ಟ್ ತಂದ್ರಲ್ಲ ನಾವು ಬ್ಯಾಗ್ ರೆಸಾರ್ಟ್ ನಿಂತ ತಂದ್ರಲ್ಲ ಅದ ಚೆನ್ನಾಗಿದೆ ಚೆನ್ನಾಗಿ ನಾಯಿ ನರಿ ಸೈಲೆಂಟ್ ಆಗಿರ್ಬೇಕು. ಅಲ್ಲಿಂದ ಡೈರೆಕ್ಟ್ ಇವಾಗ ಮಮ್ಮಿ ಡ್ಯಾಡಿ ಎಲ್ಲ ಬಂದ್ಬಿಟ್ರು. ಡೈರೆಕ್ಟ್ ನಾನು ನನ್ನ ಹಸ್ಬೆಂಡ್ ಗಾಡಿಯಲ್ಲಿ ಹೋಗೋಣ ಅನ್ಕೊಂಡಿದ್ರೆ ನೋಡಿ ಎಲ್ಲ ಕಾರಲ್ಲಿ ಕೂತ್ಕೊಂಡು ಬಿಡಿ ಪರವಾಗಿಲ್ಲ. ಕಾರಲ್ಲಿ ಹೋಗ್ತಿರೋದ್ನ ಬೇಜಾರಲ್ಲಿ ಹೇಳ್ತಾಳಲ್ಲ ಗೌಡ್ರಿ ಅವಳು. ನೋಡಿ ನಾನು ನನ್ನ ಯಜಮಾನ್ರು ಗಾಡಿಲಿ ಹೋಗ್ಬೇಕು ಅಂತಿದ್ವಿ, ನೋಡಿ ಕಾರಲ್ಲಿ ಹೋಗ್ತಾ ಇದೀವಿ ಅಂತ. ಕಾರಲ್ಲಿ ಅಲ್ಲ, ನಾನು ಏನೇನೋ ಪ್ಲಾನ್ ಮಾಡಿದ್ದೆ ಅದಕ್ಕೆ. ಏನ್ ಪ್ಲಾನ್? ಗಾಡಿಯಲ್ಲಿ ಮೈಸೂರಿಗೆ ಹೋಗ್ಬೇಕು ಅನ್ಕೊಂಡಿದ್ರ? ಗಾಡಿಲಿ ಅವಳು ಬಟ್ಟೆ ತಗೊಳ್ಬೇಕಂತ ಗುರು. ನನ್ ಬರ್ಡೆ ಅವಳು ಬಟ್ಟೆ ತಗೋಬೇಕು. ಏ ಏತೋ ಅಮ್ಮ 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 ಏನು ಯಾರ್ ಬಟ್ಟೆ ನಿನಗೆ ಗೊತ್ತಿಲ್ಲ ನಾನು ಏನ್ ಪ್ಲಾನ್ ಮಾಡಿದೆ ಅಂತ, ನಿನಗೆ ಹೇಳಿಲ್ಲ ನಾನು. ಇಳ್ದ್ಬಿಡು ಆಯ್ತು, ಮಾಡ್ಕೊಂಬ. ಅದೇನ್ ಪ್ಲಾನು? ನಾನು ಬಾವ ಜೊತೆ ಹೋಗ್ತೀವಿ, ಇಳ್ದ್ಬಿಡು. ಇಲ್ಲ ಕ್ಯಾಬಲ್ ಬಂದ್ಬಿಡ್ತೀಯ ನೋಡಿ ನೀನು. ಕ್ಯಾಬಲ್ ಬರಕಿದೇನು, ಕಾರ್ ತಾನೆ ಇದೂನು. ಮತ್ತೆ ಇನ್ನೇನೋ ಪ್ಲಾನ್ ಇಲ್ಲ ನೀನ್ 2 ವೀಲರ್ ಎತ್ಕೊಂಡ್ಬಿಡು. ಆಗಲ್ಲ, ಮತ್ತೆ ನಾನು ಒಬ್ಳೆ ಬರಲ್ಲ. ನೀನ್ ತಾನೆ ಗಾಡಿ ಒಬ್ಳೆ ಓಡಿಸಿ. ಇಷ್ಟೊಂದು ಮಾತಾಡ್ತೀಯಾ? ನಿಮ್ಮ ಅಮ್ಮ ಕರ್ಕೊಂಬ ಜೊತೆಗೆ. ಒಬ್ಳೆ ಇಷ್ಟೊಂದು ಮಾತಾಡ್ತಾಳೆ. ಸೋನು ಬಾಸನ ಗಾಡಿಯಲ್ಲಿ ಹೋಗ್ಬಿಡೋಣ. ಗೈಸ್, ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಏನು ಬರುತ್ತೆ, ಕುಕಿಂಗ್ ಅಂತೂ ಬರಲ್ಲ, ಬೇರೆ ಏನಾದರೂ ಡಿಫ್ರೆಂಟ್ ವ್ಲಾಗ್ ಬರುತ್ತೆ ನೆಕ್ಸ್ಟ್ ವ್ಲಾಗು. ವೇಟ್ ಮಾಡ್ತಾ ಇರಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಬೇಗ ಮ್ಯಾಂಗೋ ಮೇಳಾಗಿ ಹೋಗಿ ವಿಸಿಟ್ ಮಾಡಿ. ಲೊಕೇಶನ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಎಲ್ಲ ಥರ ಮ್ಯಾಂಗೋ ಐಟಮ್ಸ್ ಎಲ್ಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಪ್ರಮೋಷನ್ ಯಾವ ಪ್ರಮೋಷನ್, ಯಾವ ಪ್ರಮೋಷನ್ ಇಲ್ಲ, ನಾವೇ ಹೋಗಿದ್ದು. ಗೈಸ್, ಬಾಯ್ ಬಾಯ್.